ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡತ್ತೀನಿ ರೀ. ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತಿರ್ಬೋದು ಯಾವುದಂತೇಳಿ. ಆಲ್ಕೋವಾ ಅಂತೇಳ್ರಿ. ಇದಕ್ಕೆ ಬೇಸನ್ ಪೇಡ ಅಂತಲೂ ಕರಿತಿದ್ರಿ. ಸಣ್ಣವರಿದ್ದಾಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀರಂತ ಅಂದ್ಕೊಂಡಿನಿ. ಎವರ್ ಗ್ರೀನ್ ಪೇಡ ಅಂತಲೂ ಕರಿಬೋದು ರೀ ಇದಕ್ಕೆ. ಅವಾಗೆಲ್ಲ ₹1ಕ್ಕೆ 4 ಪೇಡೆ ಕೊಡ್ತಿದ್ರಿ ಇವು ನಾವು ಸಣ್ಣವರಿರುವಾಗ. ನೀವು ಎಷ್ಟು ತಿಂದಿರಿ, ಯಾವಾಗ ತಿಂದಿರಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಬರ್ರಿ ಇದನ್ನ ಕ್ವಿಕ್ಕಾಗಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಫಸ್ಟಿಗೆ ನೋಡ್ರಿ, ನಾ ಇಲ್ಲಿ 1 ಬೌಲಷ್ಟು ತುಪ್ಪ ತೊಗೊಂಡೀನಿ ರೀ. ಓಕೆ, ಹಿಟ್ಟು ಎಷ್ಟು ತೊಗೊಂಡಿರ್ತೀರಲ್ರಿ ಅದರ ಅರ್ಧದಷ್ಟು ತುಪ್ಪ ತೊಗೋಬೇಕು ನೀವು. ಓಕೆ, ತುಪ್ಪ ಸ್ವಲ್ಪ ಕರಗಲಿ ರೀ, ಇದು ಬಿಸಿ ಮಾಡ್ಕೊಳ್ಳೋಣ ಫಸ್ಟಿಗೆ. ಅದಾದಮೇಲೆ ಹಿಟ್ಟನ್ನು ಹಾಕೋರಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಲ್ಲ ಕರೆಕ್ಟ್ ಮೆಜರ್ಮೆಂಟ್ ಮೇಲೆ ಮಾಡ್ಬೇಕ್ರಿ. ಇದು ಆಲ್ಕೋವಾ ರೆಸಿಪಿ ಕರೆಕ್ಟಾಗಿ ಬರ್ಬೇಕಂತಂದ್ರೆ ಕರೆಕ್ಟಾಗಿ ಮೆಥಡ್ ಫಾಲೋ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ನೋಡಿರಿ, ಈ ಟೈಪ ತುಪ್ಪದೊಳಗೆ ಮಿಕ್ಸ್ ಮಾಡ್ಕೋರಿ. ಒಲೆ ಮಾತ್ರ ಫುಲ್ ಲೋ ಇಟ್ಕೋರಿ. ಇದನ್ನು ಕೈ ಆಡಿಸ್ಕೊತಾನೆ ಇರ್ಬೇಕು ರೀ, ಒಟ್ಟ ಕೈ ಬಿಡಬಾರ್ದು ರೀ. ಇದಕ್ಕೆ ಒಂಚೂರು ಕೈ ಬಿಟ್ರೂ ತಳ ಸೀದೋಗ್ಬಿಡ್ತೈತಿ ಬೇಗನೆ. ಸೊ ಅದಕ್ಕೆ ಮೈದಾ ಹಿಟ್ಟಾಗಿರೋದ್ರಿಂದ ಅದು ಸಾಫ್ಟ್ ಇರ್ತೈತಲ್ಲ, ಅದಕ್ಕೆ ಫ್ಲೇಮ ಲೋ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ನೋಡಿರಿ ತುಪ್ಪದಾಗ ಹುರ್ಕೋಬೇಕ್ರಿ. ಕೈ ಆಡಿಸ್ತಾನೆ ಇರ್ಬೇಕು. ಹಂಗೆ ಒಂದು ಸ್ವಲ್ಪ ಟೈಮ್ ತೊಗೋತದ್ರಿ. ಬಟ್ ತಿನ್ಬೇಕಂತಂದ್ರೆ ನಾವು ಪೇಷನ್ಸಿಂದ ಮಾಡಬೇಕಾಗತ್ತೆ. ಫಸ್ಟ್ ಮಕ್ಕಳಿಗಂತೂ ಎಲ್ಲ ಭಾಳ ಇಷ್ಟ ಆಗ್ತದ್ರಿ. ನಮಗೂ ಎಲ್ಲರಿಗೂ ಚೈಲ್ಡ್ಹುಡ್ ನೆನಪಾಗತ್ತೆ ಅಂತ ಹೇಳ್ಬೋದು ಈ ಪೇಡೆ ನೋಡಿದ್ರೆ. ನೋಡ್ತಿರ್ಬೋದು ನೀವು, ಈಗ ತುಪ್ಪ ಏನು ಅದನ್ನು ಮಿಕ್ಸ್ ಮಾಡಿರ್ತೀವಲ್ರಿ ಹಿಟ್ಟು ಒಳಗೆ, ಅದು ಈಗ ಬಿಟ್ಕೊಳಕತ್ತೈತಿ ಸ್ವಲ್ಪ ಸ್ವಲ್ಪ ನೋಡ್ತಿರ್ಬೋದು ನೀವು. ಇದೇ ಟೈಪ ಇನ್ನೂ ಕುದಿಬೇಕ್ರಿ. ಇದನ್ನು ಚೆನ್ನಾಗಿ ತೋರಿಸ್ತೀನಿ ನಾನು ನಿಮಗಿನ್ನೂ ಫೈನಲಾಗಿ ಯಾವ ಟೈಪ್ ಇರಬೇಕಂತೇಳಿ. ಓಕೆ, ನಿಮ್ಗೇನರ ಹಂಗೆ ಇದು ಮಾಡಾಕತ್ತಿದ್ದು ಕೈ ಇದು ನೋವು ಬರೋದು ಈ ಟೈಪ್ ಆಗಕತ್ತೈತಂದ್ರೆ 1-2 ನಿಮಿಷ ನೀವು ಕೆಳಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಒಲೆ ಮ್ಯಾಗ ಇಟ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಅದು ಬಿಸಿ ಅಷ್ಟು ಬೇಗ ಆರೋದಿಲ್ಲ. ಮತ್ತು ಇಟ್ಕೊಂಡ್ಬಿಟ್ಟು ಮತ್ತೆ ಕೈ ಆಡಿಸ್ಬೇಕು ನೀವು. ನೋಡ್ತಿರ್ಬೋದು ನೀವು, ಈಗ ತುಪ್ಪ ಬಿಟ್ಕೊಳತೈತಿದ ಆಲ್ಮೋಸ್ಟ್. ಈ ಸ್ಪೂನಿಗೆಲ್ಲ ಹತ್ತಾಕತ್ತೈತಿ, ಕಾಣ್ತಿರ್ಬೋದು ನಿಮ್ಗೆ. ನೋಡಿರಿ, ಫೈನಲಾಗಿ ಈ ಟೈಪ್ ಆಗೈತಿದು. ಎಷ್ಟು ಮೆತ್ತಗೆ ಬಂದೈತೆ ಅಂತ ನೋಡ್ತಿರ್ಬೋದು ನೀವು. 2 ಕಪ್ ಮೈದಾ ಹಿಟ್ಟನ್ನು ಹುರ್ಕೊಂಡಿನ್ರಿ ನಾ. ಈಗ 1 ಕಪ್ ಆಗೋಷ್ಟು ಆಗೈತೆ ರೀ ಅದಷ್ಟನ್ನು. ನೋಡ್ತಿರ್ಬೋದು, ಈ ಬಿಟ್ಟ ತಕ್ಷಣ ಹೆಂಗಾಯ್ತು ನೋಡಿರಿ. ಅದು ತುಪ್ಪ ಕಾಣಕತ್ತಿರ್ಬೇಕು ನಿಮ್ಗೆ ಇದ್ರೊಳಗೆ. ಈ ಟೈಪ್ ಆಗ್ಬೇಕು ನೋಡಿರಿ ಫೈನಲಾಗಿ. ಇದು ಇಲ್ಲಿ ಮಟ್ಟ ಹುರ್ಕೊಂಡ್ಬಿಟ್ಟು ಫ್ಲೇಮ್ನ ಆಫ್ ಮಾಡಿರಿ. ಒಂದು 5 ನಿಮಿಷ ಬಿಡಬೇಕ್ರಿ ಅದನ್ನ. ಬಿಸಿ ತಣ್ಣಗಾಗಲಿ ಅದು ಒಂಚೂರು. ಆಮೇಲೆ ಪೂರ್ತಿ ತಣ್ಣಗೆ ಹಾಕೋ ಬಿಡಬೇಡ್ರಿ. ಸ್ವಲ್ಪ ಗುರ್ಬೆಚ್ಚಿಗಿರ್ಬೇಕು. ಅಷ್ಟಿದ್ದಾಗ ಇದನ್ನು ಮತ್ತೆ ಬೇರೆ ಒಂದು ಬುಟ್ಟಿ ತೊಗೊಂಬಿಟ್ಟು ಅದ್ರೊಳಗೆ ಹಾಕೋರಿ. ಇದನ್ನು ಆ ಕಡೆ ಸಕ್ಕರೆ ಪುಡಿ ಮಾಡಿ ಇಟ್ಕೋಬೇಕ್ರಿ. ಓಕೆ, ಇದಕ್ಕೆ 2 ಕಪ್ ಹಿಟ್ಟಿಗೆ ನಾನು 1 ಕಪ್ಪಷ್ಟು ಸಕ್ಕರೆ ಅಳತೆ ಹಾಕ್ಕೊಂಡಿನ್ರಿ. ನಿಮ್ಗೆ ಇನ್ನೂ ಸ್ವೀಟ್ ಬೇಕಂತಂದ್ರೆ ಸ್ವೀಟ್ ಇನ್ನೊಂಚೂರು ಜಾಸ್ತಿ ಹಾಕೋಬೋದ್ರಿ ನೀವು. ಇದು ಕರೆಕ್ಟ್ ಮೆಜರ್ಮೆಂಟ್ ಅಂದ್ರೆ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಈಗಿನ್ನ ಸ್ವಲ್ಪ ಬಿಸಿ ಇರೋದ್ರಿಂದ ಇದು ಕೈಯಿಂದ ಕಲ್ಸೋಕ್ಕಾಗೋದಿಲ್ಲ. ಸೊ ಫಸ್ಟಿಗೆ ಈ ಟೈಪ ಸ್ಪೂನಿಂದ ಕಲಿಸ್ಕೊಂಬಿಟ್ಟು ಆಮೇಲೆ ಕೈಯಿಂದ ಕಲ್ಸೋಕತ್ತೀನಿ ನೋಡಿರಿ. ಹಿಂಗೆ ಇದನ್ನ ಚೆನ್ನಾಗಿ ನಾದ್ಕೋಬೇಕ್ರಿ ಈ ಟೈಪ. ಅಂದ್ರೆ ಸಕ್ಕರೆ ಹಿಟ್ಟೊಳಗೆ ಹದ ಆಗಬೇಕಲ್ರಿ, ಅದು ಸ್ವೀಟ್ನೆಸ್ ಹೀರ್ಕೋಬೇಕದು. ಹಂಗಾಗಿ ಇನ್ನೊಂಚೂರು ಮತ್ತೆ ಏಕೋ ಸ್ವೀಟ್ ಕಮ್ಮಿ ಅನ್ನಿಸ್ದಂಗೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಭಾಳ ಟೇಸ್ಟಿಯಾಗಿರ್ತಾವ್ರಿ ಇವು ಪೇಡೆ. ಯಾರೂ ತಿಂದಿಲ್ಲ ಅಂತ ಅಂದ್ಕೊಳಂಗಿಲ್ಲ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆಲ್ಲ ಭಾಳ ನೆನಪಾಗ್ತಾವೆ ನಮಗಿದು. ನಾನಂತೂ ಭಾಳ ತಿಂದೀನಿ. ನೀವು ಯಾರ್ಯಾರೆಲ್ಲ ತಿಂದಿರಿ ಇದನ್ನು ಕಮೆಂಟ್ ಮಾಡಿ ಹೇಳ್ರಿ. ಓಕೆ, ಈ ಟೈಪ್ ನೋಡಿರಿ ಎಷ್ಟು ಮೆತ್ತಗಾಗೈತೆ ಅಂತ ಹೇಳ್ಬಿಟ್ಟು ಹಿಟ್ಟು ಸಾಫ್ಟ್. ಈ ಟೈಪ್ ಚೆನ್ನಾಗಿ ನಾದ್ಕೋಬೇಕ್ರಿ. ಇದನ್ನ ಕಲಿಸ್ಕೋರಿ. ಅದಾದಮೇಲೆ ಒಂದು ಪ್ಲೇಟಿಗೆ ಹಾಕೋರಿ ಈ ಟೈಪ. ಇದಕ್ಕೆ ಒಂದು ಶೇಪ್ ಕೊಡಬೇಕಲ್ರಿ. ಈಗ ಇದು ಸಾಫ್ಟ್ ಇರೋದ್ರಿಂದ ಈಗ ಇನ್ನೂ ಬಿಸಿ ಇರ್ತದಲ್ರಿ. ಸೊ ಅದಕ್ಕೆ ಈಗ ಬೇಗ ಶೇಪ್ ಬರೋದಿಲ್ಲ. ಇದು ಒಂಚೂರು ನಾವು ಶೇಪ್ ಮಾಡ್ಕೋಬೇಕಾಗತ್ತೆ. ತೋರಿಸ್ತೀನಿ ನಾನು ನಿಮ್ಗೆ ಹೆಂಗಂತೇಳಿ. ಈ ಟೈಪ ಒಂದು ನೀವು ಎಷ್ಟು ಮೆಜರ್ಮೆಂಟ್ ಮಾಡ್ಕೋತಿರ್ತೀರಿ ಅದ್ರದ್ದು ಅಳತೆ ನೋಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡಿನಿ ನಾ ಇಲ್ಲೇ. ಹಾಕ್ಕೊಂಡು ಈ ಟೈಪ ಚೌಕಾಗೆ ಇದನ್ನು ಕೈಯಿಂದನೇ ಒಂದು ಶೇಪ್ ಕೊಡಾಕತ್ತೀನಿ. ಇವಾಗಿದು ಬಿಸಿ ಇರೋದ್ರಿಂದ ಸ್ವಲ್ಪ ಮೆಲ್ಟ್ ಆಗ್ತಿರ್ತದೆ. ಏನು ಪರವಾಗಿಲ್ಲ, ನಡೀತದೆ.
ಅದಾದಮೇಲೆ ಒಂದು 2-3 ಅವರ್ಸ್ ಇಲ್ಲ 4 ಅವರ್ಸ್ ಬಿಟ್ಟು ನೀವು ಆಮೇಲೆ ಇದನ್ನ ಕಟ್ ಮಾಡ್ಕೋಬೇಕ್ರಿ. ಓಕೆ, ಈಗ ಬಿಸಿ ಇರೋದ್ರಿಂದ ಇದು ಶೇಪ್ ಔಟ್ ಆಗ್ತಿರ್ತದೆ. ಹಂಗೆ ನಾವು ಸ್ವಲ್ಪ ಹಿಂಗೆ ಆರ್ತಾ ಬಂದಂಗೆಲ್ಲ ಈ ಟೈಪ್ ಒಂದು ಶೇಪ್ ಕೊಡ್ಬೇಕ್ರಿ. ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಈ ಟೈಪ್ ಮಾಡಾಕತ್ತೀನಿ ನೋಡಿರಿ. ಕೆಳಗೆ ನಿಮ್ಗೆ ಇದು ಬೇಕ್ ಮಾಡ್ತೀವಲ್ಲ ಆ ಟೈಪ್ ಪೇಪರ್ ಏನಾರ ಇತ್ತಂದ್ರೆ ಪೇಪರ್ ಹಾಕೋಬೋದು ನೀವು. ಅಂದರೆ ತಳ ಏನೂ ಹಿಡ್ಕೊಳಂಗಿಲ್ಲ ಅದು. ಈ ಪೇಪರ್ ಇಲ್ಲ ನನ್ನ ಕಡೆ, ಸೊ ಹಂಗಾಗಿ ನಾ ಹಂಗೆ ತೋರ್ಸಾತೀನಿ ನಿಮ್ಗೆ. ಏನಾಗೋದಿಲ್ಲ, ಇದಕ್ಕೂ ಕೂಡ ಕರೆಕ್ಟಾಗಿ ಬರ್ತಾವೆ. ಈಗ ನೋಡಿರಿ ಒಂದು 2 ಅವರ್ಸ್ ಬಿಟ್ಬಿಟ್ಟು ನಾನು ಒಂದು ಶೇಪ್ ಕೊಡಾಕತ್ತೀನಿ, ಇದಕ್ಕೆ ಕಟ್ ಮಾಡ್ಕೊಳಕತ್ತೀನಿ. ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ನೋಡಿಬಿಟ್ಟು ನೀವು ಕಟ್ ಮಾಡ್ಕೊರಿ. ನಾನು ಯಾವ ಟೈಪ್ ನಾವು ತಿಂದೀವಲ್ಲ ಅದೇ ಟೈಪ ಸಣ್ಣ ಸೈಜ್ ಇದ್ರನ ಕರೆಕ್ಟ್ ಅಂಥೇಳಿ ಅಷ್ಟನ್ನು ಮಾಡಾಕತ್ತೀನಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತಾವೆ ಇವು. ನೋಡ್ತಿರ್ಬೋದು ನೀವು ಎಷ್ಟು ಕರೆಕ್ಟಾಗಿ ಬಂದಾವಂತೇಳಿ. ಅಷ್ಟು ಸಾಫ್ಟಾಗಿರ್ತಾವೆ, ಆಮೇಲೆ ತಿನ್ನೋಕ್ಕೂ ಕೂಡ ಭಾಳ ಟೇಸ್ಟಿಯಾಗಿರ್ತಾವ್ರಿ ಇವು. ಓಕೆ, ಈಗ ಇಷ್ಟ ಪ್ಲೇನು ಬಿಡ್ಬೋದು ನೀವು. ನಾನು ಇದಕ್ಕೆ ಸುಮ್ಮನೆ ಚೆನ್ನಾಗಿ ಕಾಣಲಿ ಆಮೇಲೆ ಅಂಥೇಳಿ ಇದಕ್ಕೆ ಮೇಲೆ ಮನುಕ್ಕೆ ಹಾಕ್ಕೊಳಕತ್ತೀನಿ ರೀ. ಓಕೆ, ಒಣ ದ್ರಾಕ್ಷಿ ಅಂತ ಕರಿತೀವಲ್ಲ ಅದು ಹಾಕ್ಕೊಳಕತ್ತೀನಿ. ಇದು ಇವಾಗ 1-2 ಅವರ್ಸ್ ಆದ್ರೂ ಇನ್ನೂ ಮೆತ್ತಗನೇ ಇರುತ್ತೆ. ಆವಾಗ ಇವು ಈ ಟೈಪ್ ಹಸಿದಿದ್ದಾಗೂ ನೀವು ಅಂಟಿಸ್ಕೋಬೋದು. ಅಂದ್ರೆ ಅಂಟ್ತಾವೆ ಇವು, ಇರ್ಲಿಕ್ಕಂದ್ರೆ ಎಲ್ಲ ಉದುರಿ ಬಿಡ್ತಾವೆ ಆಮೇಲೆ. ಓಕೆ, ಇದೇ ಟೈಪ ಎಲ್ಲನೂ ಹಚ್ಕೋಬೋದು. ಇಲ್ಲ ಹಂಗೆ ಪ್ಲೇನ್ ಸರ್ವ್ ಮಾಡೋರಿದ್ರೆ ಪ್ಲೇನ್ ಕೂಡ ಹಂಗೆ ತಿಂದ್ರೆ ನಡೀತೈತೆ, ಅದಕ್ಕೇನಾಗಂಗಿಲ್ಲ. ಈಗ ಒಂದು 4 ಅವರ್ಸ್ ಬಿಟ್ಬಿಟ್ಟು ನಾನು ತೆಗಿಯಾಕತ್ತೀನಿ ನೋಡಿರಿ. ಮತ್ತು ಕೆಳಗೆ ಒಂದು ಪೇಪರ್ ಹಾಕಿದ್ರೆ ನೀವು ಇನ್ನೂ ಪರ್ಫೆಕ್ಟಾಗಿ ಬರ್ತಾವೆ. ತಳ ಹತ್ತಿ ಏನೂ ಹಿಡಿಯಂಗಿಲ್ಲ. ನಿಧಾನಕ್ಕೆ ತಕ್ಕೋಬೇಕ್ರಿ ಈ ಟೈಪ. ಒಂದೊಂದು ಕೈಯಿಂದ ಸರಿಸ್ರಿ ಇವನ್ನ. ಎಲ್ಲ ಪೆಡನ್ನು ನಾನು ಈಗ ತೆಗೆದಿಟ್ಕೊಂಡಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ.